ವೆಲ್ಕಮ್ ಟು ದ ಗಣೇಶ ಚತುರ್ಥಿ ವಿಡಿಯೋನ ಲಾಸ್ಟ್ ನೋಡಿ ಒಂದೇ ಒಂದು ಲೈಕ್ ಸೈಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ. ಇವತ್ತಿನ ರಿವ್ಯೂ ಮ್ಯಾಚ್ ಮತ್ತು ಸೆಮಿಫೈನಲ್ ಎರಡನೇ ಫೈನಲ್ ಮ್ಯಾಚ್ ಬಂದ್ಬಿಟ್ಟು ಪ್ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಇಂಡಿಯಾ ವರ್ಸಸ್ ಇಂಗ್ಲೆಂಡ್. ಒಟ್ನಲ್ಲಿ ಇಲ್ಲಿ ಸಿಕ್ಕಾಬಿಟ್ಟೆ ಇಂಗ್ಲೆಂಡ್ ಅವರು ಒಟ್ನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ ಅನ್ಬೋದು. ಒಟ್ನಲ್ಲಿ ಮೇನ್ ಒಟ್ನಲ್ಲಿ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಅಂದಾಗ ಇಂಡಿಯಾಗೆ ಸಿಕ್ಕಾಬಿಟ್ಟೆ ಎಕ್ಸ್ಪೀರಿಯೆನ್ಸ್ ಇದೆ, ಹಂಗೆ ಇಂಗ್ಲೆಂಡ್ಗೂ ಸಿಕ್ಕಾಬಿಟ್ಟೆ ಎಕ್ಸ್ಪೀರಿಯೆನ್ಸ್ ಇದೆ. ಮೇನ್ಗಳು ಇಲ್ಲಿ 50-50% ಸಿಕ್ಕಾಬಿಟ್ಟೆ ಅಡ್ವಾಂಟೇಜ್ ಇದೆ. ಮೇನ್ ಇಲ್ಲಿ ಇಂಡಿಯಾದವರು ಸಿಕ್ಕಾಬಿಟ್ಟೆ ನೆಗ್ಲಿಜನ್ ಮಾಡಬಾರ್ದು. ಯಾಕೆಂದರೆ ಇಂಡಿಯಾ ಅಂದಾಗೆಲ್ಲ ಇವರು ಇಂಗ್ಲೆಂಡ್ ಅವರು ಚೆನ್ನಾಗಿ ಆಡ್ಕೊಬರ್ತಿದ್ದಾರೆ. ಬ್ಯಾಟಿಂಗಲ್ಲಾಗಲಿ ಬೌಲಿಂಗಲ್ಲಾಗಲಿ ಇಂಗ್ಲೆಂಡ್ ಅವರು ಚೆನ್ನಾಗಿ ಆಡ್ಕೊಬರ್ತಿದ್ದಾರೆ. ಒಟ್ಟಿನಲ್ಲಿ ಮೇನ್ಗಳು ನೆಕ್ಸ್ಟ್ ಲೆವೆಲ್ ಆಟನ ಇಂಡಿಯಾ ಆಡಲೇಬೇಕು. ಎಲ್ಲರೂ ಒಟ್ಟಿನಲ್ಲಿ ಪ್ರತಿಯೊಬ್ಬರು ಇಂಡಿಯಾದವರು ಆಡಲೇಬೇಕು. ಏಕೆಂದರೆ ಇಂಡಿಯಾದಲ್ಲಿ ಸಿಕ್ಕಾಪಟ್ಟೆ ಬೌಲಿಂಗು ಚೆನ್ನಾಗಿದೆ, ಬ್ಯಾಟಿಂಗು ಎಲ್ಲ ಚೆನ್ನಾಗಿ ಆಡ್ತವ್ರೆ ಅನ್ಬೋದು. ಒಂದು ಲೆವೆಲ್ ಚೆನ್ನಾಗಿ ಆಡ್ತಾರೆ. ಏಕೆಂದರೆ ಇಂಡಿಯಾ ಓಪನಿಂಗು ಅಂತ ಹೇಳ್ಕೊಳ್ಳೋ ಓಪನಿಂಗು ಚೆನ್ನಾಗಿ ಬಂದಿಲ್ಲ ಅನ್ಬೋದು. ವಿರಾಟ್ ಕೊಹ್ಲಿ ಆಗಲಿ ರೋಹಿತ್ ಶರ್ಮಾ ಆಗಲಿ, ರೋಹಿತ್ ಶರ್ಮಾ ಆಡಿದಾಗ ವಿರಾಟ್ ಕೊಹ್ಲಿ ಆಡಲ್ಲ, ವಿರಾಟ್ ಕೊಹ್ಲಿ ಆಡಿದಾಗ ರೋಹಿತ್ ಶರ್ಮಾ ಆಡಲ್ಲ, ಹಂಗೆ ಪ್ರತಿ ಸಲ ಆಗ್ತಾ ಬರ್ತಿದೆ. ಒಟ್ಟಿನಲ್ಲಿ ಬೌಲಿಂಗ್ ಕಡೆ ಚೆನ್ನಾಗಿ ಆಡ್ಕೊಂಡ್ಬರ್ತಿದ್ದಾರೆ. ಜಸ್ಪ್ರೀತ್ ಬೂಮ್ರಾ ಆಗಲಿ ಅಶ್ವಿನ್ ಸಿಂಗ್ ಆಗಲಿ, ಮೇನ್ ಇಲ್ಲಿ ಮ್ಯಾಚ್ ಚೇಂಜಿಂಗ್ ಆಗೋದು ಕುಲ್ದೀಪ್ ಯಾದವ್ ಇಲ್ಲ ಜಸ್ಪ್ರೀತ್ ಬೂಮ್ರಾ ಪಕ್ಕ ಮ್ಯಾಚ್ ಚೇಂಜಿಂಗ್ ಆಡ್ತಾರೆ. ಬ್ಯಾಟಿಂಗ್ ಕಡೆ ಆಲ್ರೌಂಡರ್ ಕಡೆ ನೋಡೋದಾದರೆ ಒಟ್ಟಲ್ಲಿ ಹಾರ್ದಿಕ್ ಪಾಂಡ್ಯ ಇಲ್ಲ ರವೀಂದ್ರ ಜಡೇಜಾ, ಅಕ್ಷಯ್ ಪಟೇಲ್ 100% ಈ ವಿಕೆಟ್ ತೆಗಿಲೇಬೇಕು. ಒಟ್ನಲ್ಲಿ ಮೇನ್ ಗುರು ಒಟ್ನಲ್ಲಿ ಇಂಡಿಯಾ ಅಂದಾಗೆಲ್ಲ ಇವರು ಇಂಗ್ಲೆಂಡವರು ಒಂದು ಕಣ್ಣ ಇಟ್ಟಿರ್ತಾರೆ ಎಲ್ಲ ಬ್ಯಾಟಿಂಗು ಬೌಲಿಂಗ್ ಕಡೆ. ಒಟ್ಟಿನಲ್ಲಿ ಇವರು ಇಂಡಿಯಾದವರು 4 ಮ್ಯಾಚಲ್ಲಿ 5 ಮ್ಯಾಚಲ್ಲಿ ಲಾಂಗ್ನಾಗ ಎತ್ಕೊಬಂದಿದೆ, ಒಂದನ್ನ ಡ್ರಾ ಮಾಡ್ಕೊಬಂದಿದೆ. ಇಂಗ್ಲೆಂಡ್ ಅವರು 5 ಮ್ಯಾಚಲ್ಲಿ 4 ಮ್ಯಾಚ್ನಾಗ ಎತ್ಕೊಬಂದಿದೆ, ಒಂದನ್ನ ಸೋತ್ಕೊಬರ್ತಿದ್ದಾರೆ. ಇದೇ ನಮಗೆ ಇಂಡಿಯಾಗೆ ಅಡ್ವಾಂಟೇಜ್ ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಲೋ ಸ್ಕೋರ್ ಅನ್ಬೋದು. ಸೆಕೆಂಡ್ ಚೇಂಜ್ ಮಾಡೋರು ಅಂತ ಹೇಳೋಕ್ಕಿಂತ ಫಸ್ಟ್ ಯಾರು ಟಾಸ್ ಗೆದ್ದವರು ಒಟ್ಟಿನಲ್ಲಿ ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರೆ ಸಿಕ್ಕಾಪಟ್ಟೆ ಕಷ್ಟಪಡ್ತಾರೆ. ಒಟ್ಟಿನಲ್ಲಿ ಇಲ್ಲಿ ಟಾಸ್ ಗೆದ್ದವರು ನನ್ನ ಪ್ರಕಾರ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಳೋದು ಕನ್ಫರ್ಮ್. ಯಾಕೆಂದರೆ ಫಸ್ಟ್ ಬ್ಯಾಟಿಂಗ್ ಆಡೋರಿಗೆ ಸಿಕ್ಕಾಪಟ್ಟೆ ಪಿಚ್ ಈಸಿ ಆಗುತ್ತೆ, ಸೆಕೆಂಡ್ ಬ್ಯಾಟಿಂಗ್ ಆಡೋರಿಗೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಆಗುತ್ತೆ ಅನ್ಬೋದು. ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 140, 150 ಹೊಡೆದ್ರೆ ಹೆಚ್ಚು ಅನ್ಬೋದು. ಇಲ್ಲಿ 150, 160 ಗುರು ಅಷ್ಟೇ. ಮೇನ್ ಇಲ್ಲಿ ಅಷ್ಟು ಲೋ ಸ್ಕೋರ್ ಅನ್ಬೋದು, ಸಿಕ್ಕಾಪಟ್ಟೆ ಲೋ ಸ್ಕೋರು. ಒಟ್ಟಿನಲ್ಲಿ ಬ್ಯಾಟಿಂಗ್ ಬೌಲಿಂಗ್ ಪಿಚ್ಗಿಂತ ಬ್ಯಾಟಿಂಗ್ ಪಿಚ್ ಒಂಚೂರು ಚೆನ್ನಾಗಿ ಆಡ್ತಾರೆ ಅನ್ಬೋದು. ಫಸ್ಟ್ ಬ್ಯಾಟಿಂಗ್ ಆಡಿದವ್ರಿಗೆ ಸಿಕ್ಕಾಪಟ್ಟೆ ಈಸಿ, ಸೆಕೆಂಡ್ ಬ್ಯಾಟಿಂಗ್ ಆಡೋರಿಗಂತೂ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಇಂಡಿಯಾಗೂ ಒಟ್ಟಿನಲ್ಲಿ ಚೆನ್ನಾಗಿ ಆಡ್ಕೊಬರ್ಬೇಕು. ಒಟ್ಟಿನಲ್ಲಿ ಈ ಮ್ಯಾಚ್ನವರು ಗೆಲ್ಲೇಬೇಕು. ಈಗ ಈ ಮ್ಯಾಚ್ನವರು ಗೆಲ್ಲಿಲ್ಲ ಅಂದರೆ ಒಟ್ಟಿನಲ್ಲಿ ಏನಾದ್ರು ಮಳೆ ಬಂದುಬಿಟ್ರೆ ಅಕಸ್ಮಾತ್ ಮಳೆ ಬಂದರೆ ಒಟ್ಟಿನಲ್ಲಿ ಇಂಡಿಯಾ ಡೈರೆಕ್ಟ್ ಫೈನಲ್ಗೆ ಹೋಗುತ್ತೆ. ಮಳೆ ಬರಲಿ ಅಂದರೆ ಮ್ಯಾಚ್ ಆಡಿಸ್ತಾರೆ. ಒಟ್ಟಿನಲ್ಲಿ ಮಳೆ ಬಂದರೆ ಡೈರೆಕ್ಟು ಇಂಗ್ಲೆಂಡ್ ಮನೆಗೆ ಹೋಗಬೇಕು. ಇಂಡಿಯಾ ಡೈರೆಕ್ಟ್ ಕ್ವಾಲಿಫೈ ಆಗಿ ಸೌತ್ ಆಫ್ರಿಕಾ ವರ್ಸಸ್ ಇಂಡಿಯಾ ಆಗೋ ಚಾನ್ಸಸ್ ಇದ್ರೂ ಇರ್ಬೋದು. ಒಟ್ಟಿನಲ್ಲಿ ಮಳೆ ಬರೋ ಚಾನ್ಸಸ್ 99% ಕಷ್ಟ ಅನ್ಬೋದು. ಯಾಕೆಂದರೆ ಇಲ್ಲಿ ಮಳೆ ಬಂದರೆ ಒಂಚೂರು ಇದು, ಯಾಕೆಂದರೆ ಸೆಮಿಫೈನಲ್ ಅಂದಾಗೆಲ್ಲ ಮ್ಯಾಚ್ ಆಡೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಒಟ್ಟಿನಲ್ಲಿ ಇಂಡಿಯಾ ಒಂಚೂರು ಮಧ್ಯದಲ್ಲಿ ಒಂಚೂರು ಸ್ಟ್ರಗಲ್ ಮಾಡಿಕೊಂಡು ಬಂದಿದ್ದಾರೆ, ಚೆನ್ನಾಗಿ ಆಡ್ಕೊಂಡು ಚೆನ್ನಾಗಿ ಆಡಿದ್ದಾರೆ. ಒಟ್ಟಿನಲ್ಲಿ ನೀನು ಇರೋದು ಹೇಳ್ತಿದ್ದೀನಿ, ಒಟ್ಟಿನಲ್ಲಿ ಚೆನ್ನಾಗಿ ಆಡ್ಕೊಂಡೇ ಬರ್ತಿದ್ದಾರೆ. ಒಟ್ಟಿನಲ್ಲಿ ಇಂಡಿಯಾದವರು ಒಟ್ಟಿನಲ್ಲಿ ಒಂಚೂರು ಎಲ್ಲರೂ ತಪ್ಪು ಮಾಡ್ತಾರೆ ಅಂದರೆ ಅದು ಫೀಲ್ಡಿಂಗಲ್ಲಿ ಸಿಕ್ಕಾಪಟ್ಟೆ ಕ್ಯಾಚ್ಗಳನ್ನ ಬಿಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಇಲ್ಲಿ ಇಂಡಿಯಾ ಟೀಮ್ ಕಡೆ ನೋಡಿದ್ರೆ ಒಟ್ಟಿನಲ್ಲಿ ಇಂಡಿಯಾ ಟೀಮಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ ಒಟ್ಟಿನಲ್ಲಿ ರೋಹಿತ್ ಶರ್ಮಾ ಕ್ಯಾಪ್ಟನ್ ಆಗಿ, ವಿರಾಟ್ ಕೊಹ್ಲಿ, ಸೂರ್ಯಕುಮಾರ್ ಯಾದವ್, ರಿಷಬ್ ಪಂತ್, ಶಿವಮ್ ದುಬೆ, ಹಾರ್ದಿಕ್ ಪಾಂಡ್ಯ, ಜಡೇಜಾ, ಅಕ್ಷಯ್ ಪಟೇಲ್. ಅಶ್ವಿನ್ ಸಿಂಗ್ ಒಂದೇನಾದ್ರು ಚೇಂಜ್ ಮಾಡ್ತಾಯಿರೋದ್ರೆ ಕುಲ್ದೀಪ್ ಯಾದವ್ಗೆ ಏನು 99% ಚೇಂಜ್ ಮಾಡಲ್ಲ, ಸೇಮ್ ಟೈಮ್ ಇರ್ತದೆ ಅನ್ಬೋದು. ಜಸ್ಪ್ರೀತ್ ಬೂಮ್ರಾ ಬೌಲಿಂಗಲ್ಲಿ ಇರ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ಗಳು ಇಲ್ಲಿ ಈ ಇಂಡಿಯಾದಲ್ಲಿ ಒಂದು ತಪ್ಪಾಗ್ತಿಲ್ಲ ಅಂದರೆ ಮೇನ್ ಇಲ್ಲಿ ಓಪನಿಂಗ್ ಚೆನ್ನಾಗಿ ಕ್ಲಿಕ್ ಆಗ್ತಿಲ್ಲ. ಓಪನಿಂಗ್ ಇನ್ನೂ ಚೆನ್ನಾಗಿ ಕ್ಲಿಕ್ ಆಗಿದೆ, ಇಂಡಿಯಾ ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಬೌಲಿಂಗ್ ಕಡೆ ಖಡಕ್ ಬೌಲಿಂಗ್ ಇದೆ ಅನ್ಬೋದು ಇಂಡಿಯಾ ಕಡೆ. ಮೇನ್ ಇಲ್ಲಿ ಅಕ್ಷಯ್ ಪಟೇಲು, ಕುಲ್ದೀಪ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬೌಲಿಂಗ್ ಮಾಡ್ತಿದ್ದಾರೆ. ಹಾರ್ದಿಕ್ ಪಾಂಡ್ಯ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಓಟ್ ಮ್ಯಾಚಲ್ಲಿ ಮಾಡಲಿಲ್ಲ, ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು. ಜಡೇಜಾ ಜಸ್ಟ್ 1 ಓವರ್ ಮಾಡಿದ್ರು. ಮೇನ್ ಜಡೇಜನ ಸಿಕ್ಕಾಪಟ್ಟೆ ಫೀಲ್ಡಿಂಗ್ ಚೆನ್ನಾಗಿ ಮಾಡ್ತಾರೆ, ಬೌಲಿಂಗು ಚೆನ್ನಾಗಿ ಮಾಡ್ತಾರೆ ಒಂದು ಲೆವೆಲ್ಗೆ ಅನ್ಬೋದು. ಬ್ಯಾಟಿಂಗ್ ಒಂದು ಲೆವೆಲ್ಗೆ ಚೆನ್ನಾಗಿ ಆಡ್ತಾರೆ ಅನ್ಬೋದು. ಮೇನ್ ಇಲ್ಲಿ ರಿಷಬ್ ಬಂದು ಸೂರ್ಯಕುಮಾರ್ ಯಾದವ್ ಗೇಮ್ ಚೇಂಜಿಂಗ್
ಬರೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದೆ ಅನ್ಬೋದು. ಶಿವಮ್ ದುಬೆ, ಹಾರ್ದಿಕ್ ಪಾಂಡ್ಯ ಆಸ್ ಯೂಶುವಲ್ ಚೆನ್ನಾಗಿ ಆಡ್ತಾರೆ ಅನ್ಬೋದು. ಅಕ್ಷಯ್ ಪಟೇಲು ಅಷ್ಟೇ. ಇಲ್ಲಿ ಓಪನಿಂಗು ಚೆನ್ನಾಗಿ ಕ್ಲಿಕ್ ಆದರೆ ಮಾತ್ರ ಚೆನ್ನಾಗಿ ಇಂಡಿಯಾ ಚೆನ್ನಾಗಿ ಕಾಣ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಇಷ್ಟು ಜನ ಇರ್ತಾರೆ ಅನ್ಬೋದು. ಏನು 99% ಇರಲ್ಲ ಚೇಂಜಿಂಗು ಅನ್ಬೋದು. ಒಟ್ಟಿನಲ್ಲಿ ಇಂಗ್ಲೆಂಡ್ ಟೈಮಲ್ಲಿ ಒಟ್ಟಿನಲ್ಲಿ ಜಾಸ್ಪಿಟಲ್ ಕ್ಯಾಪ್ಟನ್ ಆಗಿರ್ತಾರೆ. ಬೆನ್ ಸ್ಟೋಕ್ ಆಗಲಿ, ಮೊಹಮ್ಮದ್ ಆಗಲಿ, ಒಟ್ಟಿನಲ್ಲಿ ಎಲ್ಲರೂ ಮೇನ್ ಇಲ್ಲಿ ಸ್ಯಾಮ್ ಕರ್ನ್ ಸಿಕ್ಕಾಪಟ್ಟೆ ಗೇಮ್ ಚೇಂಜಿಂಗ್ ಆದರೂ ಆಗ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಇಂಗ್ಲೆಂಡು ಬ್ಯಾಟಿಂಗ್ ಕಡೆ ತುಂಬ ಚೆನ್ನಾಗಿದೆ. 11 ಬ್ಯಾಟ್ಸ್ಮನ್ ಕಡೆ 11 ಬ್ಯಾಟ್ಸ್ಮನ್ ಕಡೆ ಇದ್ದಾರೆ ಅನ್ಬೋದು ಇಂಗ್ಲೆಂಡು. ಒಟ್ಟಿನಲ್ಲಿ ಅಷ್ಟು ಜನ ಇದ್ರೂ ಬ್ಯಾಟಿಂಗು ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಯಾರೂ ಆಡಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಬ್ಯಾಟಿಂಗು ಚೆನ್ನಾಗಿದೆ ಇಂಗ್ಲೆಂಡಲ್ಲಿ. ಬೌಲಿಂಗ್ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಇಲ್ಲ ಇಲ್ಲಿ. ಜೋಫ್ರಾ ಆರ್ಚರ್ ಬಿಟ್ಟರೆ ಸ್ಯಾಮ್ ಕರನ್ ಆದರೆ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಇಲ್ಲ ಅನ್ಬೋದು. ಒಟ್ಟಿನಲ್ಲಿ ಸ್ಪಿನ್ನಿಂಗ್ ಅಟ್ಯಾಗು ಸಿಕ್ಕಾಪಟ್ಟೆ ಕಷ್ಟ, ಈಸಿ ಸ್ಪಿನ್ನಿಂಗ್ ಅಟ್ಯಾಕ್ ಇದೆ ಅನ್ಬೋದು ಇಂಗ್ಲೆಂಡ್ ಕಡೆ. ಸ್ಪೀಡ್ ಬೌಲರ್ ಒಂದು ಲೆವೆಲ್ ಚೆನ್ನಾಗಿ ಮಾಡ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಇಂಗ್ಲೆಂಡು ಬ್ಯಾಟಿಂಗು ಚೆನ್ನಾಗಿದೆ, ಬೌಲಿಂಗ್ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಇಲ್ಲ. ಇಂಡಿಯಾ ಕಡೆ ಎರಡೂ ಚೆನ್ನಾಗಿದೆ, ಒಂಚೂರು ಫೀಲ್ಡಿಂಗು ಚೆನ್ನಾಗಿ ಮಾಡ್ಕೋಬೇಕು. ಒಟ್ಟಿನಲ್ಲಿ ಇವರು ಟೋಟಲ್ ಆಗಿ ಆಡಿರೋದು ನೋಡಿದ್ರೆ 12 ಮ್ಯಾಚಲ್ಲಿ ಇಂಡಿಯಾ 12 ಗೆದ್ದಿದ್ರೆ ಇಂಗ್ಲೆಂಡ್ ಅವರು 11 ಮ್ಯಾಚ್ನ ಬರ್ತಿದ್ದಾರೆ. ಈಗ ಡೀಸೆಂಟ್ ಆಗಿಟ್ಟಿರೋದಾದರೆ 5 ಮ್ಯಾಚಲ್ಲಿ 3 ಮ್ಯಾಚ್ನ ಇಂಡಿಯಾದವ್ರು ಗೆದ್ದಿದ್ರೆ 2 ಮ್ಯಾಚ್ ಇಂಗ್ಲೆಂಡ್ ಅವ್ರು ಬರ್ತಿದ್ದಾರೆ. ಮೇನ್ ಇಲ್ಲಿ ಎಡ್ ನೋಡೋದಾದರೆ ಇಂಡಿಯಾ ಒಂಚೂರು 1 ಪಾಯಿಂಟಲ್ಲಿ ಒಂದು ಮ್ಯಾಚ್ನ ಬರ್ತಿದ್ದಾರೆ ಹೊರತು 11 ಮ್ಯಾಚ್ನ ಇಂಡಿಯಾ ಬರ್ತಿದ್ದಾರೆ. ಒಟ್ಟಿನಲ್ಲಿ ಮೇನ್ ಇದೆಲ್ಲ ಏನು ಮ್ಯಾಟ್ರ್ ಆಗೋಲ್ಲ. ಒಟ್ಟಿನಲ್ಲಿ ಇದು ಸೆಮಿಫೈನಲ್ ಅಂದಾಗ ಸಿಕ್ಕಾಪಟ್ಟೆ ಅಗ್ರೆಸಿವ್ 2 ಟೀಮು ಇರುತ್ತೆ. ಒಟ್ಟಿನಲ್ಲಿ ನಾರ್ಮಲ್ ಕ್ರಿಕೆಟ್ನ ಆಡಿದವರು ಒಟ್ಟಿನಲ್ಲಿ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಒಟ್ಟಿನಲ್ಲಿ ಮೇನ್ ಇದೇನಾದ್ರು ಮಿಸ್ ಆಗಿ ಇಂಗ್ಲೆಂಡ್ ಏನಾದ್ರು ಗೆದ್ದುಬಿಟ್ರೆ ಒಟ್ಟಿನಲ್ಲಿ ಇದಕ್ಕಿಂತ ದೊಡ್ಡ ಅಪ್ಸೆಟ್ ಮಾಡೋದು ಇಂಡಿಯಾ ಯಾವುದು ಇಲ್ಲ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಇಲ್ಲಿ ಯಾರು ನಾರ್ಮಲ್ ಆಗಿ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಡಿದ್ರು ಒಂಚೂರು ಚೆನ್ನಾಗಿರುತ್ತೆ ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಅಂದಾಗ ಒಟ್ಟಿನಲ್ಲಿ ಇಂಡಿಯಾ ಗೆಲ್ತಾರೆ. ಎಂಥ ಅಗ್ರೆಸಿವ್ ಇರಲಿ, ಎಂಥ ಸಿಚುವೇಶನ್ ಇರಲಿ, ಇಂಡಿಯಾ ಗೆಲ್ತಾರೆ ಒಟ್ಟಿನಲ್ಲಿ. ಮತ್ತು ಈಗ ಬೆಳಿಗ್ಗೆ ನಡೆದಿರೋ ಮ್ಯಾಚ್ ರಿವ್ಯೂ ನೋಡೋದಾದರೆ ಒಟ್ಟಿನಲ್ಲಿ ಆಫ್ರಿಕಾ ಮೊದಲನೇ ಸೆಮಿಫೈನಲ್ ಸೌತ್ ಆಫ್ರಿಕಾ ವರ್ಸಸ್ ಅಫ್ಘಾನಿಸ್ತಾನ ನಡೀತು. ಒಟ್ಟಿನಲ್ಲಿ ಅಫ್ಘಾನಿಸ್ತಾನವರು ಇಷ್ಟು ಈಸಿಯಾಗಿ ಸೋಲ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಮೇನ್ ಗುರು ಇಷ್ಟು ಕಡಿಮೆ ಸ್ಕೋರು ಸಿಕ್ಕಾಬಿಟ್ಟೆ ಕಲ್ಪೆ ಆಟನ ಅಫ್ಘಾನಿಸ್ತಾನವ್ರು ಆಡಿದ್ರು. ಯಾಕೆಂದರೆ ಅಫ್ಘಾನಿಸ್ತಾನ ಅಂತ ಹೇಳ್ಕೊಳ್ಳೋ ಆಟನ ಆಡಲಿಲ್ಲ ಅನ್ಬೋದ್ರು. ಬಂದವರೆಲ್ಲ ಸಿಕ್ಕಾಬಿಟ್ಟೆ ಬೇಗನೆ ಔಟ್ ಆದರು ಅನ್ಬೋದು. ಮೇನ್ ಇಲ್ಲಿ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಮೇನ್ ಇಲ್ಲಿ ಸಿಕ್ಕಾಬಿಟ್ಟೆ ಇಂಗ್ಲೆಂಡ್ ಸೌತ್ ಆಫ್ರಿಕಾ ಬೌಲಿಂಗ್ ಚೆನ್ನಾಗಿತ್ತು ಅನ್ಬೋದು. ಇಲ್ಲಿ ಚೆನ್ನಾಗಿತ್ತು ಅನ್ಬೋದು ಗುರು. ಏನು ಹೇಳೋದು, ಈ ಸ್ಪಿನ್ನಿಂಗ್ ಆಟಕ್ಕೂ ತುಂಬ ಚೆನ್ನಾಗಿತ್ತು ಸೌತ್ ಆಫ್ರಿಕಾ ಕಡೆ. ಸ್ಪೀಡ್ ಬೌಲರು ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು. ಮೇಲೆ ಇಲ್ಲಿ ಟಾಸ್ ಮ್ಯಾಟ್ರ್ ಆಯಿತು ಅನ್ಬೋದು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಲೋ ಸ್ಕೋರು, ಎಷ್ಟು 56 ರನ್ಗೆ ಅಫ್ಘಾನಿಸ್ತಾನವ್ರು ಔಟ್ ಆಗುತ್ತಾರೆ ಅಂದರೆ ಏನಿದು ಆಟನ ನೆಕ್ಸ್ಟ್ ಲೆವೆಲ್ ಆಟನ ಸೌತ್ ಆಫ್ರಿಕಾದವರು ಆಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಇಲ್ಲಿ ಅಫ್ಘಾನಿಸ್ತಾನ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯೆನ್ಸ್ ಮ್ಯಾಟ್ರ್ ಆಯಿತು ಅನ್ಬೋದು. ಈ ಸೌತ್ ಆಫ್ರಿಕಾಗೆ ಎಕ್ಸ್ಪೀರಿಯೆನ್ಸ್ ಇತ್ತು, ಅಫ್ಘಾನಿಸ್ತಾನ ಅಂತ ಹೇಳ್ಕೊಳ್ಳೋ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ ಅನ್ಬೋದು. ಅದರಿಂದ ಮ್ಯಾಚ್ನ ಗೆದ್ದರು. ಒಟ್ಟಿನಲ್ಲಿ ಮೇನ್ ಗುರೋಡ್ನಲ್ಲಿ ಅಫ್ಘಾನಿಸ್ತಾನ ಬ್ಯಾಟಿಂಗು ಚೆನ್ನಾಗಿರಲಿಲ್ಲ, ಬೌಲಿಂಗ್ ಒಂದು ಲೆವೆಲಿಗಿತ್ತು. ಅದರಿಂದ ಮ್ಯಾಚ್ನ ಸೋತರು. ಬ್ಯಾಟಿಂಗಿಂದ ಮ್ಯಾಚ್ನ ಸೋತರು ಅನ್ಬೋದು ಅಫ್ಘಾನಿಸ್ತಾನವರು. ಒಟ್ಟಿನಲ್ಲಿ ಟಾಸು ಮ್ಯಾಟ್ರ್ ಆಯಿತು. ಒಟ್ಟಿನಲ್ಲಿ ಎಲ್ಲರೂ ಚೆನ್ನಾಗಿ ಆಡಿದ್ರು ಅನ್ಬೋದು ಗುರು. ಒಟ್ಟಿನಲ್ಲಿ ಅಫ್ಘಾನಿಸ್ತಾನವ್ರು ಇಲ್ಲಿವರೆಗೆ ಬಂದಿದೆ ಹೆಚ್ಚು ಅನ್ಬೋದು. ಒಟ್ಟಿನಲ್ಲಿ ಏನಾದ್ರು ಮಿಸ್ ಆಗಿ ಗೆದ್ದಿದ್ರೆ ಇದೊಂದು ಹಿಸ್ಟ್ರಿ ಅನ್ಬೋದಿತ್ತು. ಒಟ್ಟಿನಲ್ಲಿ ಮಿಸ್ ಆಗಿ ಗೆಲ್ಲಿಲ್ಲ. ಒಟ್ಟಿನಲ್ಲಿ ಸೌತ್ ಆಫ್ರಿಕಾ ಅವರು ನಾರ್ಮಲ್ ಕ್ರಿಕೆಟ್ ಆಡಿ ಮ್ಯಾಚ್ನ ಗೆದ್ದರು. ಇದರಿಂದ ಒಟ್ಟಿನಲ್ಲಿ ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ ಫೈನಲ್ ಮ್ಯಾಚ್ ಆಗೋ ಚಾನ್ಸಸ್ ಸಿಕ್ಕಾಬಿಟ್ಟಿದೆ. ಒಟ್ಟಿನಲ್ಲಿ ಇಂಡಿಯಾ ವರ್ಸಸ್ ಇಂಗ್ಲೆಂಡಲ್ಲಿ ಒಟ್ಟಿನಲ್ಲಿ ಇಂಡಿಯಾ ಗೆದ್ದೇ ಗೆಲ್ತಾರೆ ಅಂತ ನಾನು ಪ್ರಿಡಿಕ್ಷನ್ ಮಾಡ್ತೀನಿ. ಈ ಪ್ರಿಡಿಕ್ಷನು ಮತ್ತು ಈ ರಿವ್ಯೂ ನಿಮ್ಗೇನಾದ್ರು ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೀರಾ. ನೀವು ಒಂದೊಂದು ಸಬ್ಸ್ಕ್ರೈಬ್ ಮಾಡಿದ್ರು ಒಂದೊಂದು ವಿಡಿಯೋ ಮಾಡೋಕ್ಕೂ ಯೂಸ್ಫುಲ್ ಆಗುತ್ತೆ. ಸಿಗುವ ನೆಕ್ಸ್ಟು